ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ನೋಡಿ ತಮಿಳ್ ಆಡಿಯನ್ಸ್ ಫುಲ್ ಫಿದಾ ಹೋಗಿದ್ದಾರೆ ಏಕೆ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ 50 ಕೋಟಿಗೂ ಅಧಿಕ ನೆಟ್ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ನಲ್ಲಿ ಧೂಳ್ ಎಬ್ಬರಿಸಿದ ಮಾರ್ಕ್ ಜನವರಿ 1ರಂದು ಈ ಸಿನಿಮಾನ ತಮಿಳು ವರ್ಷನ್ ನಲ್ಲಿ ತಮಿಳುನಾಡಿನಲ್ಲಿ ರಿಲೀಸ್ ಮಾಡಿದ್ರು. ಅಲ್ಲಿ ಕೂಡ ಈ ಸಿನಿಮಾ ಅಲ್ಲಿನ ಸಿನಿ ಪ್ರೇಕ್ಷಕರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಒಳ್ಳೆ ಹಿಟ್ ಟಾಕ್ ತಮಿಳುನಾಡಿನಲ್ಲಿ ಪಡೆದುಕೊಂಡಿದೆ. ಅದು ಬೇರೆ ಈ ಸಿನಿಮಾದಲ್ಲಿ ಅನೇಕ ಕಲಾವಿದರು ತಮಿಳುನಾಡಿನವರು ಆಗಿರುವುದರಿಂದ ತಮಿಳು ಆಡಿಯನ್ಸ್ ಗೆ ಈ ಸಿನಿಮಾ ತುಂಬಾ ಇಷ್ಟವಾಗಿದೆ. ಸುದೀಪ್ ಅವರ ತಮಿಳು ಡಬ್ಬಿಂಗ್ ನೋಡಿ ಅಲ್ಲಿನ ಸಿನಿ ಪ್ರೇಕ್ಷಕರು ಫಿದಾ ಹೋಗಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. 60ಕ್ಕೂ ಹೆಚ್ಚು ಶೋಗಳು ಮಾರ್ಕ್ ಸಿನಿಮಾಗೆ ತಮಿಳುನಾಡಿನಲ್ಲಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಶೋಗಳು ಮಾರ್ಕ್ ಸಿನಿಮಾಗೆ ಸಿಗುವ ಸಾಧ್ಯತೆಗಳು ದಟ್ಟವಾಗಿ ಎದ್ದು ಕಾಣ್ತಾ ಇದೆ. 4ನೇ ದಿನಕ್ಕೆ 35 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದ್ದ ಮಾರ್ಕ್ 9ನೇ ದಿನಕ್ಕೆ 50 ಕೋಟಿ ಕಲೆಕ್ಷನ್ ಮಾಡಿ ಶರವೇಗದಲ್ಲಿ ಮುನ್ನುಗ್ತಿದೆ. ಈ ಡಿಸೆಂಬರ್ ನಲ್ಲಿ ಮಾರ್ಕ್ ಸಿನಿಮಾದ ಮೂಲಕ ಭರ್ಜರಿ ಬಾಡೂಟ ಹಾಕಿದ ಕಿಚ್ಚ ಸುದೀಪ್ ಅವರು ಈ ವರ್ಷದ ಕೊನೆಯಲ್ಲಿ ಮತ್ತೊಂದು ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ. ಸದ್ಯಕ್ಕೆ ಬಿಲ್ಲರಂಗ ಭಾಷಾ ಈ ವರ್ಷದಲ್ಲಿ ರಿಲೀಸ್ ಆಗಲ್ಲ, ಮುಂದಿನ ವರ್ಷ ಈ ಸಿನಿಮಾ ರಿಲೀಸ್ ಆಗುತ್ತೆ. ಯಾಕಂದ್ರೆ ಇದೊಂದು ಬಿಗ್ ಬಜೆಟ್ ಸಿನಿಮಾ. ಈಗಾಗಲೇ ಒಂದು ಶೆಡ್ಯೂಲ್ ಮಾತ್ರ ಕಂಪ್ಲೀಟ್ ಆಗಿದೆ. ಈ ಗ್ಯಾಪ್ ಅಲ್ಲಿ ಮತ್ತೊಂದು ಸಿನಿಮಾದ ಮೂಲಕ ಈ ಡಿಸೆಂಬರ್ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಡ್ತಿದ್ದಾರೆ. ಒಟ್ಟಾರೆಯಾಗಿ ಜನವರಿ 14ರ ತನಕ ಯಾವುದೇ ಸಿನಿಮಾಗಳು ರಿಲೀಸ್ ಇಲ್ಲ. ಜನವರಿ 14ರಂದು ವಿಜಯ್ ದಳಪತಿ ಅವರ ಜನನಾಯಕನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಲ್ಲಿಯ ತನಕ ಮಾರ್ಕ್ ಅಬ್ಬರ ಇದ್ದೇ ಇರುತ್ತೆ. ಈ ವರ್ಷದ ಕೊನೆಯಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದ ಸಿನಿಮಾಗಳ ಪೈಕಿ ಮಾರ್ಕ್ ಸಿನಿಮಾ ಕೂಡ ಒಂದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.